ಅಧ್ಯಾಯ 8 ಸಪ್ತಾಕ್ಷರಿ ಮಂತ್ರ ಅಭ್ಯಾಸ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1. ರಾಘವನ ಯಜ್ಞಾಶ್ವ ಯಾರ ಆಶ್ರಮವನ್ನು ಹೊಕ್ಕಿತು? ಉತ್ತರ: ರಾಘವನ ಯಜ್ಞಾಶ್ವ ಅರಣ್ಯಕ ಮುನಿಯ ಪುಣ್ಯಾಶ್ರಮವನ್ನು ಹೊಕ್ಕಿತು. 2. ಮನೋರಮೆಯಲ್ಲಿ ಮೂಡಿದ ಸಂದೇಹವೇನು? ಉತ್ತರ: ಮುನಿಗಳು ಶತ್ರುಘ್ನನ ಸಾವಿರಾರು ಸೈನಿಕರಿಗೆ ಮೃಷ್ಟಾನ್ನ ಭೋಜನವನ್ನು ನೀಡಿ ಸತ್ಕರಿಸಿದ್ದು ಮನೋರಮೆಯ ಸಂದೇಹಕ್ಕೆ ಕಾರಣವಾಯಿತು. 3. ಮುನಿಗಳಲ್ಲಿರುವ ಮಂತ್ರದ ಶಕ್ತಿ ಯಾವುದು? ಉತ್ತರ: ಮುನಿಗಳಲ್ಲಿ ಬೇಡಿದ ದ್ರವ್ಯಗಳನ್ನು ಕೂಡಲೇ ತಂದುಕೊಡುವ ಮಂತ್ರದ ಶಕ್ತಿಯಿದೆ. 4. ತಪಸ್ವಿಗಳಿಗೆ ಬೇರೆ ಗೊಡವೆ ಇಲ್ಲದಿರಲು ಕಾರಣವೇನು? ಉತ್ತರ: ತಪಸ್ವಿಗಳಿಗೆ ಜಪದ ಶಕ್ತಿಯ ನೆರವು ಇರುವುದರಿಂದ ಬೇರೆ ಗೊಡವೆ ಇಲ್ಲ. 5. ಮುದ್ದಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರೇನು? ಉತ್ತರ: ಮುದ್ದಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರು ಭವತಿ ಭಿಕ್ಷಾಂ ದೇಹಿ. ಆ ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 1. ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಅರಣ್ಯಕ ಹೇಗೆ ಸತ್ಕರಿಸಿದನು? ಉತ್ತರ: ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಸ್ವಾಗತಿಸಿ ಕೈಕಾಲುಗಳಿಗೆ ನೀರು ಕೊಟ್ಟು ಕುಳ್ಳರಿಸಿ ಸವಿಯಾದ ಆಹಾರವನ್ನು ನೀಡಿ ಹೂವಿನಿಂದ ಸಿಂಗರಿಸಿ ಸುವಾಸನಿ ಭರಿತ ಶ್ರೀಗಂಧವನ್ನು ಹಚ್ಚಿ ಅವರೊಟ್ಟಿಗೆ ಇದ್ದು ಹಿತವಾಗಿ ಮಾತನಾಡಿ ಸತ್ಕರಿಸಿದನು. 2. ಕವಿಗಳಿಗೆ ಒಲಿದಿರುವ ಮಂತ್ರದ ಮಹಿಮೆಯೇನು? ಉತ್ತರ: ಕವಿಗಳು ತಮಗೆ ಒಲಿದಿರುವ ಒಂದು ಮಂತ್ರದಿಂದ ಸ್ವರ್ಗ, ಭೂಲೋಕ, ಪಾತಾಳ ಲೋಕಗಳನ್ನು ನಾಶ ಮಾಡುವ ಹಾಗೂ ಹೊಗಳುವ, ತೆಗಳುವ, ಕೊಳ್ಳುವ, ಆಳುವ, ತಾಳುವ, ಹೂಳುವ, ಹೇಳುವ, ಬಾಳುವ, ಶೃಂಗಾರವನ್ನು ವರ್ಣಿಸುವ ಶಕ್ತಿಯಿದೆ. ಇದು ಕವಿಗಳಿಗೆ ಒಲಿದಿರುವ ಮಂತ್ರದ ಮಹಿಮೆ. 3. ಮುದ್ದಣನಿಗೆ ಒಲಿದ ಮಂತ್ರದ ಬಗ್ಗೆ ಮನೋರಮೆಯ ಪ್ರತಿಕ್ರಿಯೆ ಏನು? ಉತ್ತರ: ಮನೋರಮೆಯು ಮುದ್ದಣ ತನಗೆ ಒಲಿದಿರುವ ಮಂತ್ರ ಭವತಿ ಭಿಕ್ಷಾಂ ದೇಹಿ ಎಂದು ಮನೋರಮೆಗೆ ಹೇಳಿದಾಗ ಅರೆ ಮುನಿಸಿನಿಂದ, ಹೋಗು ರಮಣ, ನಿನ್ನ ಮಾತನ್ನು ಕೇಳಿ ನಾನು ನಿಜವೆಂದೇ ಭಾವಿಸಿದೆ. ನೀನು ಮೋಸದ ಕೊಂಕಿನ ಮಾತನ್ನು ಈ ರೀತಿಯಲ್ಲಿ ಹೇಳುತ್ತಿರುವೆ ಎಂದು ನನಗೆ ತಿಳಿಯಲಿಲ್ಲ. ನೀನು ಕವಿಯೋ ಅಥವಾ ಹಾಸ್ಯಗಾರನೋ ಎಂದು ಪ್ರತಿಕ್ರಿಯಿಸುತ್ತಾಳೆ. ಈ ಕೊಟ್ಟಿರುವ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. 1. ಮುದ್ದಣನು ಪರಿಹಾಸ ಮಾಡಿದೆನೆಂದು ಮನೋರಮೆಯು ಹೇಳಲು ಕಾರಣವೇನು? ಉತ್ತರ: ಮುದ್ದಣನು ಋಷಿಗಳಿಗಿರುವಂತೆ ತನಗೂ ಮಂತ್ರದ ಶಕ್ತಿ ಒಲಿದಿದೆ ಎಂದು ಮನೋರಮೆಗೆ ಹೇಳುತ್ತಾನೆ. ಆ ಮಂತ್ರ ಯಾವುದೆಂದು ಹೇಳುತ್ತೇನೆ, ಆದರೆ ನೀನು ಆ ಮಂತ್ರವನ್ನು ಯಾರಿಗೂ ಹೇಳಬಾರದೆಂದು ಮನೋರಮೆಯ ಹತ್ತಿರ ಆಣೆ ಮಾಡಿಸಿಕೊಳ್ಳುತ್ತಾನೆ. ನಂತರ ತನಗೆ ಒಲಿದಿರುವ ಮಂತ್ರ ಭವತಿ ಭಿಕ್ಷಾಂ ದೇಹಿ ಎಂದು ಹೇಳುತ್ತಾನೆ. ಅದನ್ನು ಕೇಳಿದ ಮನೋರಮೆಗೆ ನಿರಾಸೆಯಾಗುತ್ತದೆ. ನೀನು ಹೇಳಿದ ಮಾತು ನಿಜವೆನ್ನು ತಿಳಿದಿದ್ದೆ, ಆದರೆ ನಿನ್ನ ಕೊಂಕು ನುಡಿಯನ್ನು ಅರಿಯದಾದೇನು? ನೀನು ಕವಿಯೋ ಅಥವಾ ಹಾಸ್ಯಗಾರನೋ ಎಂದು ಸಿಟ್ಟಿನಿಂದ ಹೇಳುತ್ತಾಳೆ. 2. ಮುದ್ದಣ್ಣನಿಗೆ ಒಲಿದ ಮಂತ್ರವನ್ನು ತಿಳಿದುಕೊಳ್ಳುವ ವಿಚಾರದಲ್ಲಿ ಗಂಡ ಹೆಂಡತಿಯರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ: ಅಶ್ವಮೇಧ ಯಾಗದ ಕುದುರೆಯೊಡನೆ ಬಂದ ಶತ್ರುಘ್ನರನ್ನು ಅರಣ್ಯಕ ಎಂಬ ಋಷಿಯು ಮೃಷ್ಟಾನ್ನ ಭೋಜನವನ್ನು ನೀಡಿ ಸತ್ಕರಿಸಿದ ಸಂಗತಿಯು ಮನೋರಮೆಯಲ್ಲಿ ಆಶ್ಚರ್ಯವನ್ನು ಉಂಟುಮಾಡುತ್ತದೆ. ಮುದ್ದಣನು ಈ ಕಥೆಯನ್ನು ವರ್ಣಿಸುವಾಗ ಒಬ್ಬ ಋಷಿಗೆ ಇದು ಹೇಗೆ ಸಾಧ್ಯ ಎಂದು ಮನೋರಮೆ ಕೇಳುವಳು. ಆಗ ಮುದ್ದಣನು ಅವರಿಗೆ ಸಿಕ್ಕಿರುವ ಮಂತ್ರಶಕ್ತಿಯಿಂದ ಎಂದು ವಿವರಿಸುವನು. ಆಗ ಮನೋರಮೆ ಮುದ್ದಣನಿಗೆ ಸಹ ನೀವು ಆ ಮಂತ್ರದ ಸಿದ್ಧಿಯನ್ನು ಪಡೆದುಕೊಳ್ಳಿ ಎಂದು ಹೇಳಿದಳು. ಆಗ ಮುದ್ದಣ ಈಗಾಗಲೇ ಆ ಮಂತ್ರದ ಸಿದ್ಧಿಯನ್ನು ಪಡೆದುಕೊಂಡಿದ್ದೇನೆ ಎನ್ನುವನು. ಆಗ ಮನೋರಮೆ ಯಾವ ಮಂತ್ರ ಹೇಳಿ ಎಂದಳು. ಆಗ ಮುದ್ದಣ ಯಾವ ಮಂತ್ರ ಎಂದು ಹೇಳುವೆ, ಆದರೆ ನೀನು ಯಾರಿಗೂ ಹೇಳಬಾರದು ಎಂದು ಹೇಳಿದ. ಕುಲದೇವರ ಮೇಲಾಣೆಗೂ ಯಾರಿಗೂ ಹೇಳುವುದಿಲ್ಲ ಎಂದು ಹೇಳಿದಳು. ಭವತಿ ಭಿಕ್ಷಾಂ ದೇಹಿ ಎಂಬುದು ಮುದ್ದಣ ಕವಿಗಳಿಗೆ ಸಿದ್ಧಿಸಿರುವ ಸಪ್ತಾಕ್ಷರಿ ಮಂತ್ರ ಎನ್ನುವನು. ಇದನ್ನು ಕೇಳಿದ ಮನೋರಮೆ ನಿರಾಸೆಯಿಂದ, ನೀ ಹೇಳಿದ ಮಾತು ನಿಜವೆಂದು ತಿಳಿದಿದ್ದೆ, ಆದರೆ ನಿನ್ನ ಕೊಂಕು ನುಡಿಯನ್ನು ಅರಿಯದಾದೇನು? ನೀನು ಕವಿಯೋ ಅಥವಾ ಹಾಸ್ಯಗಾರನೋ ಎಂದು ಹೇಳಿದಳು. ಈ
ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. 1. ಶತ್ರುಘ್ನಾಂದ್ಯರನ್ನು ಅರಣ್ಯಕನು ಸತ್ಕರಿಸಿದ ವಿಚಾರದಲ್ಲಿ ಮುದ್ದಣ ಮನೋರಮೆಯರ ಮಧ್ಯೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ: ಅರಣ್ಯಕ ಮುನಿಯು ಶತ್ರುಘ್ನಾದ್ಯರನ್ನು ಮೃಷ್ಟಾನ್ನ ಭೋಜನವನ್ನು ನೀಡಿ ಸತ್ಕರಿಸಿದ ಸಂಗತಿಯು ಮನೋರಮೆಯಲ್ಲಿ ಆಶ್ಚರ್ಯವನ್ನುಂಟು ಮಾಡಿತು. ಮನೋರಮೆಯ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಹುಟ್ಟುತ್ತವೆ. ಸಾವಿರ ಸೈನಿಕರಿಗೆ ಭೋಜನವನ್ನು ನೀಡುವುದು ಹೇಗೆ ಸಾಧ್ಯ ಎಂದು ಮುದ್ದಣನಲ್ಲಿ ಕೇಳುತ್ತಾಳೆ. ಆಗ ಮುದ್ದಣ, ಮುನಿಗಳ ಮಂತ್ರಶಕ್ತಿ ಅಪಾರವಾದದ್ದು, ಆದ್ದರಿಂದ ಎಲ್ಲವನ್ನೂ ಮಾಡಬಹುದು. ಮುನಿಗಳಲ್ಲಿ 1 ಅಕ್ಷರ, 2 ಅಕ್ಷರ, 3 ಅಕ್ಷರ, 4 ಅಕ್ಷರ, 5 ಅಕ್ಷರ, 6 ಅಕ್ಷರ, ಹೀಗೆ ಅನೇಕ ತರಹ ಅಕ್ಷರಗಳುಳ್ಳ ಶಕ್ತಿಯ ಮಂತ್ರಗಳಿವೆ ಎಂದು ಹೇಳುವನು. ಆಗ ಮನೋರಮೆ, ನೀವು ಸಹ ಆ ಮಂತ್ರದ ಸಿದ್ಧಿ ಪಡೆದುಕೊಳ್ಳಿ ಎಂದು ಹೇಳುವಳು. ಆಗ ಮುದ್ದಣ, ಈಗಾಗಲೇ ಆ ಮಂತ್ರದ ಸಿದ್ಧಿ ಪಡೆದುಕೊಂಡಿದ್ದೇನೆ ಎನ್ನುವನು. ಯಾವ ಮಂತ್ರ ಹೇಳಿ ಎಂದು ಮುದ್ದಣನಿಗೆ ಕೇಳಿದಳು. ಆಗ ಮುದ್ದಣ, ಆ ಮಂತ್ರವನ್ನು ಹೇಳುತ್ತೇನೆ, ನೀನು ಯಾರಿಗೂ ಹೇಳಬಾರದು ಎಂದು ಹೇಳುತ್ತಾನೆ. ಆಗ ಮನೋರಮೆ, ಕುಲದೇವರಾಣೆಗೂ ಯಾರಿಗೂ ಹೇಳುವುದಿಲ್ಲ ಎನ್ನುವಳು. ಮುದ್ದಣನು, ಭವತಿ ಭಿಕ್ಷಾಂ ದೇಹಿ ಎಂಬುದು ಕವಿಗಳಿಗೆ ಸಿದ್ಧಿಸಿರುವ ಸಪ್ತಾಕ್ಷರಿ ಮಂತ್ರ ಎನ್ನುವನು. ಆಗ ಮನೋರಮೆ, ನೀವು ಹೇಳಿದ ಮಾತು ನಿಜವೆಂದು ತಿಳಿದಿದ್ದೆ, ಆದರೆ ನಿಮ್ಮ ಕೊಂಕು ನುಡಿಯನ್ನು ಅರಿಯದಾದೆನು. ನೀವು ಕವಿಯೋ ಅಥವಾ ಹಾಸ್ಯಗಾರನೋ ಎಂದು ನಿರಾಸೆಯನ್ನು ವ್ಯಕ್ತಪಡಿಸುವಳು. 2. ರಾಮಶ್ವಮೇಧಾಕೃತಿಯಲ್ಲಿ ಮುದ್ದಣ ಪರೋಕ್ಷವಾಗಿ ತನ್ನ ಬಾಳಿನ ಕಥೆಯನ್ನು ಬಿಚ್ಚಿಟ್ಟಿದ್ದಾನೆ ಎಂಬುದನ್ನು ಸಪ್ತಾಕ್ಷರಿ ಮಂತ್ರ ಪಾಠದ ಆಧಾರದಿಂದ ಸಮರ್ಥಿಸಿ. ಉತ್ತರ: ರಾಮಶ್ವಮೇಧ ಕಥೆಯಲ್ಲಿ ಮುದ್ದಣ ಪರೋಕ್ಷವಾಗಿ ತನ್ನ ಬಾಳಿನ ಕಥೆಯನ್ನು ಬಿಚ್ಚಿಟ್ಟಿದ್ದಾನೆ. ಎಷ್ಟೇ ಕಷ್ಟಗಳಿದ್ದರೂ, ಮನಸ್ಸನ್ನು ಸುಡುವ ಚಿಂತೆಗಳಿದ್ದರೂ, ನವಿರಾದ ಹಾಸ್ಯ ಅವುಗಳನ್ನು ಸ್ವಲ್ಪ ಕಾಲ ಮರೆಯುವಂತೆ ಮಾಡುತ್ತದೆ. ಶ್ರೀರಾಮಶ್ವಮೇಧಂ ಕೃತಿಯಲ್ಲಿ ಮಡದಿ ಮನೋರಮೆಯೊಡನೆ ಸಂವಾದದಲ್ಲಿ ನಿರತನಾದಾಗ ವ್ಯಕ್ತವಾಗುವ ಮಾತುಗಳು ಮುದ್ದಣನ ಕಷ್ಟ ಜೀವನದ ಪ್ರತೀಕವಾಗಿದೆ. ಪ್ರಸ್ತುತ ಕಥೆ ಭಾಗದಲ್ಲಿ ಸಪ್ತಾಕ್ಷರಿ ಮಂತ್ರದ ಶ್ರೇಷ್ಠತೆಯ ನೆಪದೊಂದಿಗೆ ತನ್ನ ಹಾಗೂ ಆಗಿನ ಕವಿಗಳ ದಾರಿದ್ರ್ಯವನ್ನು ಪರೋಕ್ಷವಾಗಿ ಮುದ್ದಣ ವ್ಯಕ್ತಪಡಿಸಿದ್ದಾನೆ. ಪ್ರಸ್ತುತ ಪಾಠವು ಹೊರನೋಟಕ್ಕೆ ಕುತೂಹಲಕಾರಿ, ಹಾಸ್ಯಮಯವೂ ಆಗಿದ್ದರೆ ಒಳಗೆ ದಾರುಣ್ಯ ವ್ಯಥೆಯ ಕಥೆಯೂ ಅಡಗಿಕೊಂಡು ಕರುಣಾರಸ ಅಂತರ್ಗತವಾಗಿ ಹರಿಯುವುದನ್ನು ಇಲ್ಲಿ ಕಾಣಬಹುದು. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. 1. ಎನಗಿದಚ್ಚರಿ ಎಂತುಟಾರ್ಥಂ. ಉತ್ತರ: ಆಯ್ಕೆ: ಈ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ ಭಂಡಾರ ಕೃತಿಯಿಂದಾಯ್ದ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ಮುದ್ದಣನು ಮನೋರಮೆಗೆ ರಾಮಶ್ವಮೇಧದ ಕಥೆ ಹೇಳುತ್ತಾ ಅರಣ್ಯಕನ ಆಶ್ರಮವನ್ನು ಪ್ರವೇಶಿಸಿದಾಗ ಶತ್ರುಘ್ನ ಮೊದಲಾದವರನ್ನು ಮುನಿಗಳು ಸತ್ಕರಿಸಿದ ಬಗೆಯನ್ನು ವರ್ಣಿಸಿದ ಸಂದರ್ಭದಲ್ಲಿ ಆಶ್ಚರ್ಯಗೊಂಡ ಮನೋರಮೆ ಈ ಮೇಲ್ಕಂಡ ಮಾತನ್ನು ಹೇಳುತ್ತಾಳೆ. ಸ್ವಾರಸ್ಯ: ಮುನಿಯಾದವರು ಸಾವಿರಾರು ಜನರಿಗೆ ಸತ್ಕಾರ ಮಾಡಿದ ಪ್ರಸಂಗವನ್ನು ಕೇಳಿ ಮನೋರಮೆಗೆ ಆಶ್ಚರ್ಯ ಹುಟ್ಟಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ. 2. ಅಪ್ಪುದಪ್ಪುದು ತಪ್ಪೇನ್. ಉತ್ತರ: ಆಯ್ಕೆ: ಈ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ ಭಂಡಾರ ಕೃತಿಯಿಂದಾಯ್ದ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ಸಾವಿರಾರು ಜನರಿಗೆ ಸತ್ಕಾರ ಮಾಡಲು ಹೇಗೆ ಸಾಧ್ಯವಾಯಿತು ಎಂದು ಮನೋರಮೆ ಮುದ್ದಣನ್ನು ಕೇಳಿದಾಗ ಮುನಿಗಳಿಗೆ ಹಲವಾರು ಮಂತ್ರಗಳ ಶಕ್ತಿ ಇದೆ ಎಂದು ಮುದ್ದಣ ಹೇಳುತ್ತಾನೆ. ಆಗ ಮನೋರಮೆ, ಓಹೋ, ಆದ್ದರಿಂದಲೇ ತಪಸ್ವಿಗಳಿಗೆ ಯಾವುದೇ ಚಿಂತೆಯಿಲ್ಲ ಎಂದು ಹೇಳಿದ ಸಂದರ್ಭದಲ್ಲಿ ಮುದ್ದಣನು ಈ ಮೇಲ್ಕಂಡ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಮುನಿಯಾದವರಿಗೆ ಮಂತ್ರಗಳ ಶಕ್ತಿ ಇರುವುದರಲ್ಲಿ ತಪ್ಪೇನಿದೆ ಎಂದು ಮುದ್ದಣ ಸಮರ್ಥಿಸಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ. 3. ಎಮ್ಮವರೊಂದಿರಿಕೆ ನಗುವ. ಆಯ್ಕೆ: ಈ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ ಭಂಡಾರ ಕೃತಿಯಿಂದಾಯ್ದ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ಅರಣ್ಯಕ ಮುನಿಗಳು ತಮಗಿರುವ ಮಂತ್ರಶಕ್ತಿಯಿಂದ ಅತಿಥಿಗಳಿಗೆ ಸತ್ಕಾರ ಮಾಡಲು ಸಾಧ್ಯವಾಯಿತು ಎಂದು ಮುದ್ದಣ ಹೇಳಿದಾಗ ಮನೋರಮೆಯು ತಪಸ್ವಿಗಳಿಗೇನು ಸಂಸಾರದ ಚಿಂತೆಯೇ, ನಿಮ್ಮಂತಹ ಕವಿಗಳು ಸಂಸಾರದ ಗೊಡವೆಯಿಲ್ಲದೆ ಹಾಳು ಕಥೆ ಬರೆದುಕೊಂಡಿರುವಿರಿ, ನೀವು ಕೂಡ ಹಿರಿಯ ಮುನಿಗಳಿಂದ ಮಂತ್ರಶಕ್ತಿಯ ಉಪದೇಶ ಪಡೆದುಕೊಂಡರಾಗದೆ ಎಂದು ಛೇಡಿಸಿದ ಸಂದರ್ಭದಲ್ಲಿ ಮುದ್ದಣ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ:
ಹಿಂದೆ ಕವಿ ಸಾಹಿತ್ಯಗಳು ಸಾಹಿತ್ಯ ರಚನೆಯಲ್ಲಿ ಮುಳುಗಿದ್ದು ಅವರು ಬಡತನದಿಂದ ಸಂಸಾರವನ್ನು ನಡೆಸುತ್ತಿದ್ದ ಬಗೆ ಇಲ್ಲಿ ಸ್ವಾರಸ್ಯವಾಗಿ ವ್ಯಕ್ತವಾಗಿದೆ. 4. ಸಾಲ್ಗುಮಿ ಪರಿಹಾಸಂ. ಉತ್ತರ ಆಯ್ಕೆ ಈ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ ಭಂಡಾರ ಕೃತಿಯಿಂದಾಯ್ದ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ಮುದ್ದಣನು ತನಗೆ ಒಲಿದಿರುವ ಮಂತ್ರ ಭವತಿ ಭಿಕ್ಷಾಂ ದೇಹಿ ಎಂದು ಹೇಳಿದ ಸಂದರ್ಭದಲ್ಲಿ ಮನೋರಮೆ ಹುಸಿ ಮುನಿಸಿನಿಂದ ನಿನ್ನ ಮಾತನ್ನು ನಿಜವೆಂದು ನಂಬಿದ್ದೆ, ನೀನೇನು ಕವಿಯೋ ಹಾಸ್ಯಗಾರನೋ ಎಂದು ಹೇಳುತ್ತಾಳೆ. ಇಲ್ಲಿ ಮುದ್ದಣನ ಹಾಸ್ಯ ಪ್ರಜ್ಞೆ, ಮುದ್ದಣ ಹಾಗೂ ಆತನ ಪತ್ನಿಯ ನಡುವಿನ ಸರಸ ಸಲ್ಲಾಪಗಳು ಸ್ವಾರಸ್ಯಪೂರಕವಾಗಿ ಮೂಡಿಬಂದಿವೆ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. 1. ಮೃಷ್ಟಾನ್ನ ಸವರ್ಣದೀರ್ಘಸಂಧಿ ಒಡನಿರ್ದು ಲೋಪಸಂಧಿ. 2. ಕಾವ್ಯ ಕಬ್ಬ ಆಶ್ಚರ್ಯ ಅಚ್ಚರಿ. 3. ಮನ್ನಿಸಿ ಗೌರವಿಸಿ ಬಾವನ್ನ ಸುಗಂಧ ಶ್ರೀಗಂಧ. 4. ಕುವೆಂಪು ಕುಪ್ಪಳ್ಳಿ ಮುದ್ದಣ ನಂದಳಕೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.